ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪುಣ್ಯವತಿ ಸೆಟ್ಟಲ್ಲಿದ್ದೀನಿ. ಸೊ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತಂದರೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಬೇಜಾರು ಕೂಡ ಆಗ್ತಿದೆ. ಬಿಕಾಸ್ ನಮ್ಮ ಪುಣ್ಯವತಿ ಸೀರಿಯಲ್ ಲಾಸ್ಟ್ ಡೇ ಶೂಟ್ ಹೇಗಿರುತ್ತೆ ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗಳ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪುಣ್ಯವತಿದು ಅಂತ ನೀವೇ ನೋಡಿ. ಅವ್ರನ್ನ ಒಬ್ರೊಬ್ರಾಗಿ ಕೇಳ್ಕೊಂಬರ್ತೀನಿ ಆ್ಯಂಡ್ ಲಾಸ್ಟ್ ಡೇ ಶೂಟಿಂಗ್ ಹೇಗಿತ್ತು ಅಂತ ನೀವೇ ನೋಡಿ. ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಡೇ ಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೇಕಪ್ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಮೇಕಪ್ ಅಂದಲೇ ಹೇಳ್ತೀನಿ. ಏನು ಹೇಳೋದು, ನನ್ನ ಫಸ್ಟ್ ಸೀರಿಯಲ್ ಆ್ಯಂಡ್ ಫಸ್ಟ್ ಸೀರಿಯಲೇ ನನಗೆ ಎಷ್ಟು ಬೆಸ್ಟ್ ಬಾಂಡಿಂಗ್ ಸಿಕ್ಕಂತ ಹೇಳಿದ್ರೆ ಪ್ರತಿಯೊಬ್ಬರದೂ ಎಲ್ರೂ ನಮ್ಮ ಸ್ವಂತ ಅಕ್ಕ ಅಣ್ಣ ಮತ್ತು ಅಪ್ಪ ಅಮ್ಮ ಅಂತಲೇ ಫೀಲ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಬಾಂಡಿಂಗ್ ಎಲ್ಲರ ಜೊತೆನೂ. ಇದುವರೆಗೂ ಇಷ್ಟು ಜಗಳ ಆಡಿರಲಿಲ್ಲ, ಅಷ್ಟು ಚೆನ್ನಾಗಿದ್ವಿ. ಸೆಟ್ಟಿಗೆ ಬರ್ಬೇಕಂದ್ರೆ ಫುಲ್ ಜೋಶ್ ಇರ್ತಿತ್ತು, ಖುಷಿ ಇರ್ತಿತ್ತು. ಬ್ರೇಕ್ ಅಂದರೆ ಸಾಕು, ಸ್ವಲ್ಪ ಬೇಜಾರಾಗ್ತಿತ್ತು. ಆದರೆ ರೆಸ್ಟ್ ಬೇಕಲ್ವಾ, ಸೊ ಅವಾಗ ಬ್ರೇಕ್ ಬೇಕು ಅನ್ಸಿತ್ತು. ಬೇರೆ ಟೈಮಲ್ಲೆಲ್ಲ ಇವು ಶೂಟಿಂಗ್ ಇದ್ರಲ್ಲಿ ಚೆನ್ನಾಗಿರ್ತಿತ್ತು ಅನ್ನೋ ಮಟ್ಟಕ್ಕೆ ನಮ್ಮ ಬಾಂಡಿಂಗ್ ಇತ್ತು. ಆ್ಯಂಡ್ ಶೂಟಿಂಗಲ್ಲಿ ಅಷ್ಟೇ ಅಲ್ಲ, ಹೊರಗಡೆನೂ ನಾವೆಲ್ಲ ಕಾಲ್ ಮಾಡಿ ಏನಾದರೂ ಇದ್ರೆ ಮಾತಾಡ್ಕೊಂಡು ತುಂಬ ಚೆನ್ನಾಗಿದ್ವಿ, ಫ್ರೆಂಡ್ಲಿಯಾಗಿ. ಇವತ್ತು ಲಾಸ್ಟ್ ಡೇ, ಸೊ ಬೇಜಾರಾಗ್ತಿದೆ. ನನ್ನ ಜೊತೆ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೇಡಮ್ ಎಷ್ಟು ಎಕ್ಸ್ಪೀರಿಯನ್ಸ್ ನಮ್ಮ ಸೆಟ್ಟಿಗೆ ಸೀನಿಯರ್ ಮೋಸ್ಟ್ ಅಂದ್ರೆ ಏಜ್ ಅಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ನನಗಂತೂ ತುಂಬಾ ಹೇಳ್ಕೊಟ್ಟಿದಾರಲ್ವಾ ಬೇಗಾದ್ರೆ? ಏನೇನು ಹೇಳ್ಕೊಟ್ಟಿದ್ದೀರಾ? ಎಲ್ಲ ಏನ್ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನನ್ಗೆ ಇಲ್ಲ, ನಾನು ತುಂಬಾ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಮ ಬಾಯಿಂದ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ ಗೊತ್ತಿಲ್ಲ, ಹೇಳ್ಬೇಕು. ಇಲ್ಲ, ಅವರೇ ಹೇಳ್ತಾರೆ. ಏನು ಹೇಳ್ಕೊಟ್ಟಿಲ್ಲ. ಸೊ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಪ್ರಮೋಷನ್ ಮಾಡಿಸ್ತೀನಿ, ಡೋಂಟ್ ವರಿ. ಅವ್ರ ಪೇಜಲ್ಲಿ ಇರುತ್ತೆ. ಬಟ್ ನನ್ ಮಾತ್ರ ಫಾಲೋ ಮಾಡಿ, ಅವ್ರನ್ನ ಫಾಲೋ ಮಾಡಬೇಡಿ ಅಷ್ಟೇ. ಮತ್ತೆ ಸೀರಿಯಸ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ರಾಜ ವರ್ಕ್ ಮಾಡಿ. ಮಕ್ಕಳಿಗೆ ಖುಷಿ ಆಗುತ್ತೆ, ಬಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತಿದೆ ಇವತ್ತು ಲಾಸ್ಟ್ ಡೇ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ಇದ್ರೆ ಇವ್ರ ಜೊತೆ ವರ್ಕ್ ಮಾಡೋ ಅದೃಷ್ಟ ಇದ್ರೆ ನನ್ನ ಪುಣ್ಯ. ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಅಂತ. ಅಳ್ಬೇಡಿ. ಗಿಜ್ರಿನ್ ಕೊಡ್ಲಾ? ಗಿಜ್ರಿನ ಅಯ್ಯೋ ಬೇಡ, ಇಲ್ಲ ಹಂಗೆ ಬರುತ್ತೆ ಈಗ. ಅಂಡ್ ಇನ್ನೊಂದು ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಾದ್ಮೇಲೆ ಅವ್ರ ಯೂಟ್ಯೂಬ್ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡಬೇಡಿ. ನಿಮ್ ಕೈ ಹಾಯ್ ಪೂರ್ವಿ. ಸೊ ಫೈನಲಿ ಸೀರಿಯಲ್ ಎಂಡ್ ಆಗ್ತಿದೆ. ಹಿಂಗೆ ಏನು ಹೇಳಬೇಕು ಅನಿಸ್ತಾ ಇದೆ. ಏನು ಹೇಳೋದು, 3-4 ದಿನದಿಂದ ಫುಲ್ಲು ಬೇಜಾರಾಗ್ತಾಯಿದೆ. ಅಳನ್ನ ಕಂಟ್ರೋಲ್ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ವಿ ಎಲ್ಲರೂ. ಅಂದರೆ ಯಾವತ್ತೂ ಇಷ್ಟು ಬಾಂಡಿಂಗ್ ಬೆಳೆದಿರಲಿಲ್ಲ ಯಾವ ಪ್ರಾಜೆಕ್ಟಲ್ಲೂ ನನಗೆ. ಈ ಸೀರಿಯಲ್ ಒಂಥರ ಫ್ಯಾಮಿಲಿ ಥರ ಆಗೋಯ್ತು. ಎಲ್ಲರೂ ಹೇಳ್ತಿದ್ರು ಫ್ಯಾಮಿಲಿ ಥರ ನಾವು ಇರ್ತೀವಿ. ನಾನು ಹೌದಾ ಇದೆಲ್ಲ ಪಾಸಿಬಲ್ ಇದೆಯಾ ಅನ್ನೋದು ಅನಿಸ್ತಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಆಗೋಯ್ತು ನನಗೆ. ಮುಗಿಬಾರ್ದಿತ್ತು ಅನ್ಸುತ್ತೆ. ಅಳ್ಬೇಡಿ, ಅವ್ರು ಆಗಲೇ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಸೀನ್ ಮಾಡ್ತಿದ್ದೆ, ಅಳೋ ಸೀನ್ ಇದೆ. ಗ್ಲಿಸರಿನೇ ಬೇಡ, ನನ್ನ ಜೊತೆ ಆ್ಯಕ್ಟ್ ಮಾಡಿ. ಹೀಗೆ ಅನ್ನಿಸ್ತು. ತುಂಬ ಖುಷಿ ಆಯಿತು. ಅಪ್ಪ ಎಷ್ಟು ಮಾತಾಡ್ತೀರಾ, ಎಷ್ಟು ನಗಿಸ್ತೀರಾ ನೀವು.
ಫೇವ್ರೆಟ್ ಮೀಲ್ ಗೊತ್ತಾ? ಇಷ್ಟು ದಿನ ಹೇಳೇ ಇಲ್ಲ ತೂ ಆಚೆ ಬರುತ್ತೆ. ಎಸ್, ಮತ್ತೆ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋಣ ನಾವಿಬ್ರು. ಎಸ್ ಪಕ್ಕಾ. ನಾನು ಹೀರೋಯಿನು, ನೀನು ವಿಲ್ಲನ್ನು. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಬೇಡ, ನೀನೇ ಹೀರೋಯಿನು, ನಾನೇ ವಿಲ್ಲನ್. ವಿಲ್ಲನ್ ಬಿಟ್ಕೊಡಲ್ಲ. ಸೊ ಮಿಸ್ ಯು. We are in same boat, yaar. Full tension. Madam, shot ready, madam. ಯಾಯ್ ಸುಮ್ಮನೆ ರೇ. Madam, shot ready. ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಟೆನ್ಷನ್ ಯಾರೋ ಮೇಘ ಅನ್ನೋದು ಡಾಕ್ಟರ್ ಹೇಳಿ. ಓ ಮಮ್, ಏನು ಮಾಡ್ತಾ ಇದ್ದೀರಾ? ನಾನು ಧ್ಯಾನ ಮಾಡಿ. ಎಲ್ಲ ಹಿಂಗಾಗಿದೆ, ಸರಿ ಹೇಗಿತ್ತು ಪುಣ್ಯವತಿ ಸೀರಿಯಲ್ ಎಕ್ಸ್ಪೀರಿಯನ್ಸ್? ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬೆಳಗ್ಗೆ ಮೂಡ್ ಅಪ್ಸೆಟ್ ಆಗುತ್ತೆ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಜರ್ನಿ ಹೇಗಿತ್ತು ಪಾಸಿಟಿವ್ ಆಗಿ? ನನ್ನ ಪಾತ್ರದ ಬಗ್ಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಒಳ್ಳೆ ಲೈಫ್ ಟೈಮ್ ಮೆಮೊರಿ ಇರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಟೀಮ್ ಅನ್ನೋದಕ್ಕಿಂತ ಕುಟುಂಬ. ಎಲ್ಲೋ ಈಗ ಇನ್ನು 2 ದಿವಸ ಶೂಟಿಂಗ್, ಇವತ್ತು ನಾಳೆ ಇಲ್ಲಿ ನನ್ನ ಕುಟುಂಬನ ಬಿಟ್ಟು ದೂರ ಹೋಗ್ತಾ ಇದ್ದೀನೇನೋ ಅನ್ನೋಷ್ಟು ಆಗ್ತಾ ಇದೆ. ಆದರೆ ಒಂದು ಸಮಾಧಾನ, ಇವ್ರ ಪ್ರೊಡಕ್ಷನ್ನಲ್ಲೇ ಮತ್ತೊಂದು ಸರಿ ಹೀರೋ ಅಮ್ಮನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅದೊಂದು ಖುಷಿ ವಿಚಾರ. ಜೊತೆಗೆ ನನ್ನ ಟೀಮ್ ಮಿಸ್ ಆಗ್ತಾ ಇದೆ, ಅದೊಂದು ಎಸ್, ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀರಾ? ಖಂಡಿತ. ನಂತೂ ತುಂಬ ಯಾಕಂದ್ರೆ ನನಗೆ ರೀಲ್ಸು ಎಲ್ಲ ಅವಳೇ ನೀನೇ ತೆಗಿತಾ ಇದ್ದಿದ್ದು, ಅವಳೇ ಎಲ್ಲ ನನಗೆ ಕೊಡ್ತಾ ಇದ್ದಿದ್ದು, ಕೊಲಾಬ್ ಮಾಡ್ತಾ ಇದ್ದು. ಆ್ಯಕ್ಚುಲಿ ಒಳ್ಳೆ ಆ್ಯಕ್ಟ್ರು ಕೂಡ. ಥ್ಯಾಂಕ್ ಯು. ಬ್ಯೂಟಿ, ಒಳ್ಳೆ ಕಾಸ್ಟ್ಯೂಮ್ ಸೆನ್ಸು, ಹೇರ್ ಸ್ಟೈಲ್ ಸೆನ್ಸ್ ಎಲ್ಲ ತುಂಬ ಅದ್ಭುತ ಅವಳಿಗೆ. ಆ ಸ್ಕ್ರೀನಲ್ಲಿ ಆ ಟೈಮಿಂಗ್ಸು, ಐಬಾಲ್ ಶಿಫ್ಟ್ ಮಾಡೋದ್ರಿಂದ ಹಿಡಿದು ಆ ಟೈಮಿಂಗ್ಸ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಕ್ಯಾರೆಕ್ಟರ್ಗೆ ಯಾವಾಗಲೂ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ಲ, ಅದ್ಭುತವಾಗಿ ಮೇಲಿಂಗಿದೆ. ನನಗೆ ಅದು ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು. ಐ ಮಿಸ್ ಯು ಟು. ಹಾಯ್ ವಿನಯ್ ಸರ್. ನಾನು ಇವ್ರನ್ನ ಪ್ರೀತಿಯಿಂದ ವಿನಯ್ ಅಂಕಲ್ ಅಂತ ಕರಿತಿರ್ತೀನಿ ಸೆಟ್ಟಲ್ಲಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಪುಣ್ಯವತಿ ಲಾಸ್ಟ್ ಡೇ? ಸೊ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಪುಣ್ಯವತಿ ಅನ್ನೋ ಪ್ರಾಜೆಕ್ಟ್ ಅಲ್ಲಿ ನಾನಿದ್ದೆ ಅಂತ ನಾನು ಒಬ್ಬ ಪಾರ್ಟ್ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗುತ್ತೆ. ಒಳ್ಳೆ ಟೀಮ್, ತುಂಬಾ ಚೆನ್ನಾಗಿತ್ತು. ಇನ್ನೇನು ಒಂದು ಅದ್ಭುತವಾದ 1000 ಸಂಚಿಕೆಗೆ ಹೋಗ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಈ ಥರದ್ದು ಒಂದು ನ್ಯೂಸ್ ಕೇಳಿ ತುಂಬಾ ಬೇಜಾರಾಗ್ತಾ ಇದೆ. ಮಿಸ್ ಯು. ಓಕೆ, ಇಲ್ಲಿ ಗಂಡ. ಸೊ ನಾನು ಇವ್ರನ್ನ ಯಾವಾಗಲೂ ಗಂಡ ಅಂತಲೇ ಕರೀತಿರ್ತೀನಿ, ಬಿಕಾಸ್ ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಇವರೇ ಪ್ಲೇ ಮಾಡ್ತಿರೋದು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಆ್ಯಕ್ಟ್ ಮಾಡಿ? ಹೇಗೆ ಅನ್ನಿಸ್ತು? ಪುಣ್ಯವತಿ ಒಂದು ಟೀಮ್ ಅನ್ನೋದಕ್ಕಿಂತ ಮೋರ್ ಲೈಕ್ ಅ ಫ್ಯಾಮಿಲಿ. ಆಬ್ವಿಯಸ್ಲಿ ಮುಗಿತಾ ಇರೋದು ತುಂಬಾ ಬೇಜಾರಿನ ವಿಷಯ. ಒಂದು ಫ್ಯಾಮಿಲಿನ ಬಿಟ್ಟು ಹೋಗೋ ಫೀಲ್ ಹೇಗಿರುತ್ತೆ, ಎಲ್ಲರೂ ಅದನ್ನು ಆ ಫೇಸಲ್ಲಿ ಇದ್ದೀವಿ ಇವಾಗ. ಆ್ಯಂಡ್ ತುಂಬ ಮಿಸ್ ಮಾಡ್ಕೋತೀವಿ ಆ ಶೂಟ್ಸು, ಆ ಫನ್ ಮೂಮೆಂಟ್ಸು, ಆ ಮಜಾ ಮಾಡ್ತಾ ಇದ್ದಿದ್ದು ಸೆಟ್ಟಲ್ಲಿ. ಎಸ್ಪೆಷಲಿ ನಾನು ಇವಳು ತಮಾಷೆಗಳು ಮಾಡ್ತಾ ಇದ್ದಿದ್ದು ಎಲ್ಲ ತುಂಬ ಮಿಸ್ ಆಗುತ್ತೆ. ಹೆಂಡತಿ ಗಂಡ ಒಳ್ಳೆ ಮಜಾ ಮಾಡ್ತಿದ್ವಿ. ಆ್ಯಂಡ್ ಶೀಸ್ ಆಲ್ಸೋ ನನಗೆ ಒಂದು ಕೋ ಆರ್ಟಿಸ್ಟ್ಗಿಂತ ಶೀ ಈಸ್ ಲೈಕ್ ಮೋರ್ ಲೈಕ್ ಅ ಫ್ರೆಂಡ್. ತುಂಬ ಎಂಜಾಯ್ ಮಾಡಿದ್ದೀವಿ. ಆ ಮೆಮೊರೀಸ್ನೆಲ್ಲ ಒಂಥರ ಬಿಟ್ಟು ಹೋಗ್ಬೇಕಾಗತ್ತೆ ಇವಾಗ. ಏನು ಮಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ನಿಮಗೂ ಅಷ್ಟೇ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಿಂಗೆ ಎಲ್ಲ ಕಡೆನೂ ರೇಗಿಸ್ಕೊಂಡು ನಗ್ನಗ್ತಾ ಮಜಾ ಮಾಡ್ಕೊಂಡಿದ್ದು ಪಾಸಿಟಿವ್ ಆಗಿ. ಎಸ್, ಮಿಸ್ ಯು ಗಂಡ.
ಸೊ ಇಷ್ಟು ದಿನ ಪುಣ್ಯವತಿಲಿ ಆ್ಯಕ್ಟ್ ಮಾಡಿದ್ರಿ. ಸೊ ಫೈನಲಿ ಮುಗಿತಾ ಇದೆ. ನಿಮ್ಮ ಅಭಿಪ್ರಾಯ, ಅನಿಸಿಕೆ ಆ್ಯಂಡ್ ಈ ಸೀರಿಯಲಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹೇಗನ್ನಿಸ್ತು? ಆ್ಯಕ್ಚುಲಿ ಪುಣ್ಯವತಿ ಮುಗಿಯುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇಟ್ಸ್ ಎ ಶಾಕ್. ಮುಗಿತಾ ಇದೆ. ಅದರಲ್ಲೂ ಈ ಪುಣ್ಯವತಿ ಸೆಟ್ ಇದೆಯಲ್ಲ, ಇದು ನಿನ್ನನ್ನು ಸೇರಿಸಿದ ಹಾಗೆ ನನ್ನ ಬೋಂಡ್. ತುಂಬ ಮಿಸ್ ಮಾಡ್ಕೋತೀವಿ ಇಡೀ ಟೀಮ್ನ. ನಾನಂತೂ ತುಂಬ ಮಿಸ್ ಮಾಡ್ಕೋತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದರ ಅಂತ್ಯ ಇನ್ನೊಂದರ ಆರಂಭಕ್ಕೆ ನಾಂದಿ ಆಗೈತೆ. ಮಾಡೋಣ, ಮತ್ತೆ ಜೊತೆಲಿ ವರ್ಕ್ ಮಾಡೋಣ. ನಮ್ಮ ಪ್ರಪಂಚ ತುಂಬ ಪುಟ್ಟದು. ಅದರಲ್ಲೂ ವೀಕ್ಷಕರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಇವತ್ತು ಮುಗಿತಿದೆ ಅಂತ ಗೊತ್ತಾದರೂ ಒಂದಿಷ್ಟು ಮೆಸೇಜ್ಗಳು ಬರ್ತಾ ಇದೆ, ಯಾಕೆ ಮುಗಿಸ್ತಾ ಇದ್ದೀರಾ, ಕಥೆ ಚೆನ್ನಾಗಿದೆ. ಈಗಂತೂ ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಒಳ್ಳೆ TRPನೂ ಇತ್ತು. ಆದರೆ ಏನು ಮಾಡೋದು, ಹಣೆ ಬರ ಸರಿಯಾಗಿದೆ. ಬಟ್ ಇಟ್ಸ್ ಎ ವೆರಿ ಗುಡ್ ಟೀಮ್. ಐ ಮಿಸ್ ಪುಣ್ಯವತಿ. ಮಿಸ್ ಯು. ತುಂಬ ಮಿಸ್ ಮಾಡ್ತೀನಿ. ಹಾಯ್ ರಾಧಾಕ. ಎಸ್, 10 ವರ್ಷದ ಹಿಂದೆ ನಾನು ಅಕ್ಕ ಅಂತಾನೆ ಕರೆದಿದ್ದೆ. ಅವಾಗ ನಾನು ಚಿಕ್ಕವಳಿದ್ದೆ. ಸೊ ನೀವು ಚಿಕ್ಕವರಿದ್ರಿ. ಇವಾಗ ಈಗ 2 ಮಕ್ಕಳಾಗ್ಬಿಟ್ಟಿದೆ ಅವ್ರಿಗೆ. ಸೊ ಆದರೂ ನೀವು ಆಲ್ವೇಸ್ ನನಗೆ ಅಕ್ಕನೇ. ಥ್ಯಾಂಕ್ ಯು. ಏನನ್ಸುತ್ತೆ ಪುಣ್ಯವತಿ ಸೀರಿಯಲ್ ಎಂಡ್ ಆಗ್ತಿದೆ? ಇದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆದರೆ ಯಾವ ಫೀಲಿಂಗ್ ಬರುತ್ತೋ ಆ ಫೀಲಿಂಗ್ ಬರ್ತಾ ಇದೆ ನನಗೆ. ನಾ ಇವತ್ತು ಬೆಳಗ್ಗೆನೂ ಹೇಳ್ತಾ ಇದ್ದೆ, ಏನೋ ಒಂಥರ ವಿಯರ್ಡ್ ಫೀಲಿಂಗು. ನಾನು ಫ್ಯೂನ್ರಲ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತು ನನಗೆ ಇವತ್ತು ಬೆಳಗ್ಗೆ ಶೂಟಿಂಗ್ ಬರುವಾಗ. ಆ ಮನೆ ನನಗೆ ಬಂದ ತಕ್ಷಣ ರಾಘವೇಂದ್ರ ಸ್ವಾಮಿ ಮುಖ ನೋಡಿ ನಮಸ್ಕಾರ ಮಾಡಿ ಎಂಟ್ರಿ ತಗೊಳ್ಳೋದು. ಆಮೇಲೆ ಈ ಒಂದು ವಾತಾವರಣ ತುಂಬ ವ್ಯತ್ಯಾಸವಾಗಿತ್ತು. ನಾವೆಲ್ಲರೂ ಒಂದು ಕುಟುಂಬ. ಅಂದರೆ ಬೇರೆ ಸೆಟ್ ಹೇಗೆ ಏನು ಅಂತ ಗೊತ್ತಿಲ್ಲ. ಬಟ್ ಯೂಶಲಿ 2 ಗ್ರೂಪ್ ಆಗ್ತಾ ಇತ್ತು. ಹೀರೋ ಮನೆ ಬೇರೆ ಟ್ರ್ಯಾಕು, ಹೀರೋಯಿನ್ ಮನೆ ಬೇರೆ ಟ್ರ್ಯಾಕ್ ಇರ್ತಾ ಇತ್ತು, ಬೇರೆ ಬೇರೆ ಗ್ರೂಪ್. ಬಟ್ ಈ ಪುಣ್ಯವತಿ ಸೆಟ್ಟಲ್ಲಿ ನಾವೆಲ್ಲರೂ ಒಂದೇ. 2 ಗ್ರೂಪ್ ಅನ್ನೋ ಮಾತೇ ಇಲ್ಲ. ಹುಡುಗನ ಮನೆ ಆಗಲಿ ಹುಡುಗಿ ಮನೆ ಆಗಲಿ, ಹುಡುಗನ ಮನೆಯಲ್ಲೂ ಅಷ್ಟು ಜನ ಆರ್ಟಿಸ್ಟ್ಗಳಿದ್ರು ನಾವೆಲ್ಲರೂ ಒಂದೇ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಒಟ್ಟು ಊಟ ಮಾಡೋದು. ನಮ್ಮ ಡೈರೆಕ್ಟರ್ ಸರ್ ಊಟ ಏನು ತಂದಿರಬಹುದು ಅನ್ನೋದು ಒಂದು ಕುತೂಹಲ. ಒಂಥರ ಒಳ್ಳೆ ಫೀಲಿಂಗು. ಬಂದ ತಕ್ಷಣ ಅಮ್ಮಾಜಿನ ಕಟ್ಕೊಂಡು ಅಮ್ಮ ಗುಡ್ ಮಾರ್ನಿಂಗ್ ಅನ್ನೋದು, ಇದೆಲ್ಲ ಒಂದು ಒಳ್ಳೆ ಫೀಲ್. ಕೆಲಸ ಬರುತ್ತೆ ಹೋಗುತ್ತೆ, ಅದು ಇಟ್ಸ್ ಪಾರ್ಟ್ ಆಫ್ ಲೈಫ್. ಲೈಫ್ ಹ್ಯಾಸ್ ಟು ಮೂವ್ ಆನ್. ಬಟ್ ಈ ಒಂದು ಟೀಮ್ ಇದೆಯಲ್ಲ, ಆ ಟೀಮ್ ಸಿಗೋದು ಕಷ್ಟ. ಹೆವಿ ಹಾರ್ಟ್, ವೆರಿ ಹೆವಿ ಹಾರ್ಟ್. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಲಾಸ್ಟ್ ವೀಕು ಗಣೇಶ ಹಬ್ಬ ಮಾಡೋವಾಗ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಸುಮಾರು ಫೋಟೋಗಳು ತೊಗೊಂಡ್ವಿ. ಬಟ್ ನಾವು ಯಾರೂ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ಇದು ಕೊನೆ ಹಂತದಲ್ಲಿ ಇದ್ದೀವಿ ನಾವು ಅಂತ. ಬಟ್ ಈ ನೆನ್ನೆ ಬೆಳಗ್ಗೆನೂ ಕೇಳಿದಾಗ TRP ಜಾಸ್ತಿ ಇದೆ, ಖಂಡಿತ ವೈಂಡ್ ಅಪ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ನಮ್ಗೆಲ್ರಿಗೂ ಇತ್ತು. ಬಟ್ ಸಾಯಂಕಾಲದಷ್ಟೊತ್ತಿಗೆ ಒಂಥರ ಅದೇನು ಅಂದರೆ ಮಧ್ಯಾಹ್ನ ತಾನೇ ನಾವು ಊಟ ಮಾಡಿ ಸರ್ ಬರ್ತ್ಡೇಗೆ ಫೀಸ್ಟ್ ಥರ ಹಲಾಲ್ ಅಂತ ಹಾಗೆ ಚೆನ್ನಾಗಿ ತಿಂದು ತುಂಬ ಖುಷಿಯಾಗಿದ್ವಿ. ಸಾಯಂಕಾಲ ಆಗ್ತಿದ್ದಂಗೆ ಟೋಟಲ್ ಟರ್ನ್ ಅಪ್, ಹಿಂಗೆ ಬೇರೆ ಏನೋ. ಬಟ್ ಲೈಫ್ ಹ್ಯಾಸ್ ಟು ಮೂವ್ ಆನ್. ಸಿಗೋಣ ಮತ್ತೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ಫೀಲಿಂಗ್. ಯಾ, ಮಿಸ್ ಯು. ಮಿಸ್ ಯು ಟು. ಹಲೋ. ಸೊ ಫೈನಲಿ ನಮ್ಮ ಪುಣ್ಯವತಿ ಸೀರಿಯಲ್ ಮುಗಿದಿದೆ. ಏನು ಅನ್ನಿಸ್ತಿದೆ? ಐ ಥಿಂಕ್ ಆಲ್ಮೋಸ್ಟ್ ಇವೆಲ್ಲ ಲಾಸ್ಟ್ ಸೀನ್ಸ್ ನಾವು ಹೋಗ್ತಾ ಇರೋದು, ಮಾಡ್ತಾ ಇರೋದು. ನಂದು ಆಲ್ರೆಡಿ ಸೀನ್ ಮುಗ್ದಿತ್ತು. ಮೇಕಪ್ ತೆಗೆದು ಇದ್ದೀನಿ. ಸೊ ಚೆಂಚು ಕ್ಯಾರೆಕ್ಟರ್ ಮುಗೀತು ಅನ್ಸುತ್ತೆ. ನನ್ನ ಕ್ಯಾರೆಕ್ಟರ್ ಇದೆ ಇವತ್ತು ರಾತ್ರಿ, ನಾಳೆ ಅಷ್ಟರಲ್ಲಿ ನನ್ನ ಕ್ಯಾರೆಕ್ಟರ್ ಮುಗಿಯುತ್ತೆ. ಬೇಜಾರಿದೆ, ಏನು ಹೇಳೋದು. ತುಂಬ ಕಲ್ತಿದ್ದೀವಿ. ಮೋಸ್ಟ್ ನಾನು ಶೂಟಿಂಗ್ ಜಾಯ್ನ್ ಆಗಿದ್ದು ಡಿಸೆಂಬರಿಂದ.
ಸೊ ಜಾನ್ 2 ಟೆಲಿಕಾಸ್ಟ್ ಶುರು ಆಯಿತು. ಇಟ್ಸ್ ಬೀನ್ ಆಲ್ಮೋಸ್ಟ್ 9 months ಐ ಗೆಸ್. ಇವರು ಒಂದು 2 ತಿಂಗಳಾದ್ಮೇಲೆ ಬಂದ್ರ, 2 months. ನನಗೆ ಇವರು ಹಳೆ ಪರಿಚಯ ಇದ್ದವರು. ನಾವಿಬ್ರು ಒಟ್ಟಿಗೆ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ವಿ ಬಿಫೋರ್, ಸೊ ಹಾಗಾಗಿ ನಮ್ಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಈಸಿ ಆಗಿ. ಸೊ ವಿ ವರ್ ಓಲ್ಡ್ ಫ್ರೆಂಡ್ಸ್. ಖುಷಿಯಾಗಿತ್ತು ಇವರು ಸೆಟ್ಟಿಗೆ ಬಂದಾಗ. ಇಟ್ ವಾಸ್ ಆಲ್ ನೈಸ್. ಯಾರು ಏನೋ ಬೇರೆ ಥರ ಏನೂ ಇರಲಿಲ್ಲ. ಇಲ್ಲೆಲ್ಲ ಬಂದಾಗ ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಮಾತಾಡ್ಕೊಂಡು ಹಂಗೆ ಇದ್ದಿದ್ದು. ಅಂಡ್ ನಾಟ್ ಫ್ರಮ್ ದಿಸ್, ಪುಣ್ಯವತಿ ತುಂಬ ಕಲಿಸಿದೆ ನನಗೆ ಆ್ಯಂಡ್ ತುಂಬ ಫ್ರೆಂಡ್ಸ್ ಕೊಟ್ಟಿದೆ. ಫ್ಯಾಮಿಲಿ ಥರನೇ ಒಂದು ಬಾಂಡಿಂಗ್ ಕೊಟ್ಟಿದೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್. ಅಟ್ ದ ಸೇಮ್ ಟೈಮ್ ಮುಗಿತಾ ಇರೋದಕ್ಕೆ ಬೇಜಾರಿದೆ, ಎಷ್ಟು ಬೇಗ ಮುಗಿತಿದೆಯಲ್ಲ. ಮಿಸ್ ಯು ಆಲ್. Miss you colleagues. ಪುಣ್ಯವತಿ ಮುಗಿತಾ ಇದೆ, ನಿನಗೇನು ಅನ್ನಿಸ್ತಾ ಇದೆ? ಬೇಜಾರಾಗ್ತಿದೆ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಬಿಕಾಸ್ ನಂದು ಇದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್, ಸೊ ಅದೆಲ್ಲರಿಗೂ ಗೊತ್ತು. ಆ್ಯಂಡ್ ಬಂದು ನಾನೊಂದು 5 months ಆಯಿತು ಅನ್ಸುತ್ತೆ, 5 months ಕೆಲಸ ಮಾಡಿದೆ. ನಿಜವಾಗ್ಲೂ 5 months ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಆ್ಯಂಡ್ ನನಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ತುಂಬ ಜನ ಆರ್ಟಿಸ್ಟ್ಗಳ ಜೊತೆ ನಾನು ಬಿಫೋರು ಕೂಡ ವರ್ಕ್ ಮಾಡಿದ್ದೆ. ಅಮ್ಮಾಜಿ ಇರ್ಬೋದು, ಅಥವಾ ರಾಧಕ್ಕ ಇರ್ಬೋದು, ಅಣ್ಣ ಇರ್ಬೋದು. ಸೊ ಸಿಕ್ಕಾಬಟ್ಟೆ ನಾನು ಕೆಲಸ ಮಾಡಿದ್ದೆ. ಆ್ಯಂಡ್ ಬೇರೆ ಸೀರಿಯಲಲ್ಲೂ ಫನ್ ಮಾಡಿದ್ದೆ. ಆ್ಯಂಡ್ ಇಲ್ಲಿ ಮೆಮೊರೀಸ್ ಸಾಧ್ಯನೇ ಇಲ್ಲ ಮರೆಯೋದಕ್ಕೆ. ಮೊನ್ನೆಯಿಂದನೂ ಅಷ್ಟೇ, ಸೀರಿಯಲ್ ಮುಗೀತಿದೆ ಅಂದಾಗ ತುಂಬ ಎಮೋಷ್ನಲ್ ಆಗ್ತಿದ್ವಿ. ಬಿಕಾಸ್ ನನಗೆ ಇದು 13ನೇ ಸೀರಿಯಲ್ ಆಗಿದ್ರು ಅಷ್ಟು ಸೀರಿಯಲಲ್ಲಿ ಏನು ಕೆಲಸ ಮಾಡಿದ್ನೋ, ಈ ಸೀರಿಯಲ್ ತುಂಬಾ ಸ್ಪೆಷಲ್ ನನಗೆ. ಬಿಕಾಸ್ ರೈಟ್ ಟೈಮಲ್ಲಿ ರೈಟ್ ಆಪರ್ಚುನಿಟಿ ಸಿಕ್ಕಿದಂಥ ಸೀರಿಯಲ್. ಆ್ಯಂಡ್ ನಂಗೆ ಬೇಜಾರಾಗ್ತಾ ಇರೋದು, ನಮಗೆ ನೆಕ್ಸ್ಟು ಬೇರೆ ಪ್ರಾಜೆಕ್ಟ್ ಇಲ್ಲ ಅಥವಾ ಬೇರೆ ಪ್ರಾಜೆಕ್ಟ್ ಕೆಲಸ ಇರಲ್ಲ ಅಂತಲ್ಲ. ಈ ಟೀಮ್ ಏನಿದೆಯೋ ಇಟ್ಸ್ ಲೈಕ್ ಫ್ಯಾಮಿಲಿ ಥರ. ಆ್ಯಂಡ್ ನಾನು ಸಿಕ್ಕಾಬಟ್ಟೆ ಹಚ್ಕೊಂಡ್ಬಿಟ್ಟಿದ್ದೆ, ಬಿಂದಾಸ್ ಆಗಿದ್ದೆ. ಆ್ಯಂಡ್ ತುಂಬ ತರಲೆಗಳು ಮಾಡ್ತಾ ಇದ್ದೆ. ಯಪ್ಪ, ನನ್ನಷ್ಟು ಎಂಜಾಯ್ ಮಾಡಿರೋದು ಮೇ ಬಿ ಸೆಟ್ಟಲ್ಲಿ ಯಾರೂ ಇಲ್ಲ ಅನ್ಸುತ್ತೆ. ಅಷ್ಟು ಜೋರಾಗಿ ಕಿರ್ಸ್ತಾ ಇದ್ದೆ, ನಗ್ತಾ ಇದ್ದೆ. ಡೈರೆಕ್ಟರ್ ಮಾವ ಅಂತ, ನಮ್ಮ ಡೈರೆಕ್ಟರ್ನ ಮಾವ ಅಂತ ರೇಗಿಸ್ತಿದ್ದೆ. ಸೊ ಎಲ್ಲರಿಗೂ ಒಂದೊಂದು ಪೆಟ್ ನೇಮ್ಗಳನ್ನ ಕರೆದ್ಬಿಟ್ಟು ಅಂಕಲ್ ಅಂತ ಕರಿತಿದ್ದೆ, ಆಂಟಿ ಅಂತ ಕರಿತಿದ್ದೆ. ಆ್ಯಂಡ್ ಅವರು ಸ್ಪೋರ್ಟಿವ್ ಆಗಿ ತೊಗೋತಿದ್ರು. ನನಗೆ ಐ ಆಮ್ ಮಿಸ್ಸಿಂಗ್, ಅದೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಅಂದರೆ ಫಸ್ಟ್ ಜಗಳ ಶುರು ಆಗದೆ ನಮಗೆ ಒಂದು ಮ್ಯಾನೇಜರ್ ಜೊತೆ ಆಗಿರ್ಬೋದು, ಅಥವಾ ಡೈರೆಕ್ಟರ್ ಜೊತೆ ಆಗಿರ್ಬೋದು, ಅಥವಾ ಪ್ರೊಡ್ಯೂಸರ್ ಜೊತೆ ಆಗಿರ್ಬೋದು. ಅಂದರೆ ಕೆಲವು ಕಡೆ ಪೇಮೆಂಟ್ ಕರೆಕ್ಟಾಗಿ ಕೊಡಲ್ಲ, ಅಥವಾ ಪಿಕಪ್ ಡ್ರಾಪಲ್ಲಿ ಟೈಮಿಂಗ್ಸ್ ವೇರಿಯೇಷನ್ಸ್ ಆದಾಗ ಆರ್ಟಿಸ್ಟ್ಗಳು ಜಗಳ ಮಾಡ್ತಾರೆ. ಆಮೇಲೆ ಡೈರೆಕ್ಟ್ರು ಅಯ್ಯೋ ಹೆಂಡತಿ ಮಕ್ಳದೆಲ್ಲ ಸಿಟ್ಟು ತೊಗೊಂಬಂದು ಆರ್ಟಿಸ್ಟ್ಗಳ ಮೇಲೆ ಹಿಂಗೆ ಬೇಕು ಹಿಂಗೆ ಹೇಳಿ ಅಂತ ಹೇಳ್ತಾರೆ ಕೆಲವು ಕಡೆ. ಬಟ್ ಇಲ್ಲಿ ನಿಜವಾಗ್ಲೂ ಆ ಥರದ್ದು ಯಾವ ಎಕ್ಸ್ಪೀರಿಯೆನ್ಸು ಆಗಲಿಲ್ಲ. ಒಂದು ನಾವು ಮನೇಲಿ ಹೆಂಗೆ ಮಾತಾಡ್ತೀವಿ ಅದೇ ಥರ ಅನಿಸ್ತು. ಸೀರಿಯಸ್ಲಿ ಇಂಥ ಟೀಮು ನೆಕ್ಸ್ಟು ಸಿಗುತ್ತೆ ಅನ್ನೋದು ಡೌಟೆ, ಪಕ್ಕ ಫಾರ್ ಶೋರ್ ಡೌಟೆ. ಎಲ್ಲಾರನ್ನೂ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಎಲ್ಲರೂ ನನ್ನಗುನ ಮಿಸ್ ಮಾಡ್ಕೋತಾರೆ. ಸೊ ಅದು ನನಗೆ ಗೊತ್ತು. ಬಟ್ ಅವರೆಲ್ಲ ಜ್ವರ ಬರುತ್ತೆ ನಗ್ಬೇಡಮ್ಮ ಅಂತಾರೆ. ಬಟ್ ಅವ್ರಿಗೆ ಲವ್ ಇದೆ ನನ್ನ ಮೇಲೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಮಿಸ್ ಮಾಡ್ಕೋತೀನಿ. ಎಸ್, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಸಿಗೋಣ ಅಷ್ಟೇ. ಅಳು ಬರುತ್ತೆ. ಬಾಯ್.